ಆಗ್ಲೇ ಹೇಳಿದೆ ನಾನು ಎಲ್ಲ ಆರ್ಟಿಸ್ಟ್ಗಳಿಗೂ, ಯಾಕಂದ್ರೆ ನಮಗೆ ಲೈಫ್ ಕೊಟ್ರು ಅದು ಕೊಟ್ರು ಇಟ್ಟು ನನಗೆ ಅವ್ರ ಲೈಫ್ ಕೊಟ್ಟಿರೋದು ಅವ್ರ ಟ್ಯಾಲೆಂಟ್ ಮುಖಾಂತರ. ಐ ಥಿಂಕ್ ಬ್ಯೂಟಿಫುಲ್ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ಅಂದ್ರೆ ಆ ಪಾತ್ರಕ್ಕೆ ಅವ್ರು ಬಿಟ್ರೆ ಮಾಡೋಕ್ಕಾಗಲ್ಲ ಅಂದಾಗಲೇ ನಾವು ಅವ್ರ ಹತ್ರ ಹೋಗೋದು. ಸೊ ಈ ಕ್ಯಾರೆಕ್ಟರ್ಗಳು ಅವರೇ ಮಾಡಬೇಕು. ಈಗ ನೇಹಾರ ಅದನ್ನ ತುಂಬಾ ತಲೆ ಕೆಡ್ಸ್ಕೊಂಡು ಯಾರು 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 ಅಂತ ಯೋಚನೆ ಮಾಡಿದಾಗ ಆ ಮಗು ಮುಖಕ್ಕೂ ಹೊಂದಬೇಕು, ಆ ಪರ್ಫಾರ್ಮ್ ಮಾಡಬೇಕು, ತುಂಬಾ ವಿಷಯಗಳಿರುತ್ತೆ ಅದರಲ್ಲಿ. ಸೊ ಅವ್ರನ್ನ ಸಡನ್ ಆಗಿ ಯಾಕಂದ್ರೆ ನಾವು 10 ವರ್ಷ 11 ವರ್ಷ ಆಗಿರುತ್ತೆ ಅವ್ರ ಜೊತೆ ನಾನು ಪ್ರೀವಿಯಸ್ ಆಗಿ ಆಕ್ಟ್ ಮಾಡಿರೋದು. ಸೊ ಅವ್ರದನ್ನ ಜ್ಞಾಪನ ಹಿಡ್ಕೊಂಡು ಅಂದ್ರೆ ಅವ್ರ ಆಕ್ಟಿಂಗ್ ಅವಾಗ್ಲೇ ಯಾವ ಮಟ್ಟಕ್ಕೆ ಇತ್ತು ಅಂದ್ರೆ 12 ವರ್ಷ ಆದ್ರೂ ನಾವು ಮರ್ತಿರ್ಲಿಲ್ಲ ಅವ್ರ ಆಕ್ಟಿಂಗ್ನ. ಸೊ ಹಂಗಾಗಿ ಅಂತವೆಲ್ಲ ಜ್ಞಾಪನ ಬರುತ್ತೆ. ಅಂಡ್ ಶ್ವೇತಾ ಅವ್ರ ಮನೆಗೆ ಹೋಗ್ತೆ, ಮನೆಗೆ ಅವ್ರ ಇನ್ವಿಟೇಷನ್ ಕೊಡಕ್ಕೆ ಹೋಗಿದಾಗ ನೋಡಿದ್ದೆ ಅವ್ರ ಆಟಿಟ್ಯೂಡ್ನ. ಓಹೋ ಹಿಂಗಿದಾರಾ, ಓಕೆ ಅಂತ ಸುಮ್ಮನೆ ತಲೆಯಲ್ಲಿ ಇತ್ತು. ನಾನು ಆಕ್ಚುಲಿ ಹುಡುಗಿರ್ನ ಸುಮ್ಮನೆ ಅಂದ್ರೆ ನೋಡ್ತಾ ಇರ್ತೀನಿ, ಹುಡುಗಿರ್ನ ಅಲ್ಲ ಹುಡುಗಿರ್ ನೋಡ್ತಾ ಇರ್ತೀನಿ ಅಂದ್ರೆ ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಎಲ್ಲಾ ಆಂಗಲ್ ಅಲ್ಲೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಂದ್ರೆ ಅವ್ರು ಹೇಗ್ ನಡ್ಕೋತಾರೆ, ಏನ್ ಮಾಡ್ತಾರೆ, ಪ್ರತಿಯೊಂದು ಅಬ್ಸರ್ವೇಷನ್ ಇರುತ್ತೆ. ಈಗ ನೀವು ಮಾತಾಡಿದ್ರಲ್ಲ ತಲೆಯಲ್ಲಿ ಇರುತ್ತೆ, ಯಾವತ್ತಾರು ಯೂಸ್ ಆದಾಗ ಫೋನ್ ಮಾಡ್ತೀನಿ ನಿಮ್ಗೆ. ಸೊ ಆತರ ಇವನ್ ಜಗ್ಗ ಕೂಡ ನಮ್ಮಲ್ಲಿ ನಮ್ಮ ತಾಯಿ ಮನೇಲಿ ಕೆಲಸ ಮಾಡ್ತಾ ಇದ್ದ ಅವನು. ಸೊ ಅಲ್ಲಿ ನೋಡ್ತಾ ಇದ್ದೆ ಅವ್ನು ಆಡೋದು, ಅಂದ್ರೆ ನನ್ ಮುಂದೆ ನನ್ನ ನೋಡೋದಿದ್ರೆ ಒಂದು ಸ್ವಲ್ಪ ನನ್ನ ಹತ್ರ ಅವೆಲ್ಲ ನಾ ಇದ್ದಾಗ ಸೈಲೆಂಟ್ ಆಗಿರೋನು. ನಾ ಇಲ್ದಿದ್ದಾಗ ಸುಮ್ಮನೆ ಹಿಂಗೆ ಬಕ್ ನೋಡಿದಾಗ ಸ್ವಲ್ಪ ಅವ್ನ ಆಟಗಳೆಲ್ಲ ನೋಡ್ತಾ ಇದ್ದೆ, ಹಿಂಗೆ ಮಾತಾಡ್ತಾನೆ ಏನು ಅಂತ. ಅವ್ನು ಮಿಲನ ಜೊತೆ ತುಂಬಾ ಕಂಫರ್ಟಬಲ್ ಆಗಿ ಮಾತಾಡೋದು, ಆಟೆ ಹೊಡಿಯೋದೆಲ್ಲ ಮಾಡೋನು. ಸೊ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಇಡೀ ಫಸ್ಟ್ ಹಾಫ್ ನಿಮ್ಗೆ ನಗಿಸ್ಕೊಂಡು ಹೋಗ್ತಾನೆ ಅಂದ್ರೆ ಅವ್ನ ಕ್ಯಾರೆಕ್ಟರೈಸೇಷನ್ ಅವನಲ್ಲೇ ಇರೋದದು. ನಾನೇನು ಹೊಸದಾಗಿ ಏನೋ ಬರೆದ್ಬಿಟ್ಟು ಏನೋ ಮಾಡಿದಾರಲ್ಲ, ಅವನಲ್ಲಿ ಅವ್ನ ಆತರ ಇರೋದನ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅವನಿಗೆ ಇನ್ನೂ ತುಂಬಾ ಕಲೆ ಇದೆ, ಬೆಳಕಿಗೆ ಬರುತ್ತೆ ಬಹುಶಃ. ನಾವು ಕಮ್ಮಿ ಯೂಸ್ ಮಾಡೋದು ಅವನ್ನ, ಇನ್ನೂ ತುಂಬಾ ಇದೆ ಅವನಲ್ಲಿ ವಿಷಯಗಳು. ಸೊ ಅದನ್ನ ನಾನು ಒಂದಷ್ಟು ಅಬ್ಸರ್ವ್ ಮಾಡಿ ಒಂದಷ್ಟನ್ನು ತಗೊಂಡು, ಪಾಪ ಅವನು ಏನು ದಿನ ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ 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 ಅವನಂತಿದ್ದ, ಅಣ್ಣ ನಾನು ಸ್ಕೂಲಲ್ಲಾರು ಹೆಂಗೆ ಓದ್ಕೊಬಿಡ್ತಿದ್ದಿಲ್ಲ, ಆಯ್ತಲ್ಲ ಅಣ್ಣ ಇದು ಏನೋ ಹಂಗಿದೆ ಡೈಲಾಗ್ಗಳು ಅಂತ. ಸೊ ಥ್ಯಾಂಕ್ ಯು ಜಗ, ಅಷ್ಟೊಂದ ಪ್ರಾಕ್ಟೀಸ್ ಮಾಡಿ. ತುಂಬಾ ಟಾರ್ಚರ್ ಕೊಟ್ಟಿದೀವಿ ಜಗ, ನಾವು ತುಂಬಾ ಟಾರ್ಚರ್ ಕೊಟ್ಟಿ. ಆಕ್ಚುಲಿ ಸ್ಟೂಡೆಂಟ್ಸ್ ಎಕ್ಸಾಮ್ ಇದ್ದಾಗ ಟೆನ್ಷನ್ ಆಗ್ತಿದ್ರಲ್ಲ, ಆತರ ಆಚೆ ಬಾಲ್ಕನಿಲಿ ಕೂತ್ಕೊಂಡು ಬರೆಯೋದು, ಡೈಲಾಗ್ಸ್ ಬರ್ಕೊಳ್ಳೋದು, ಬೈ ಹಾರ್ಟ್ ಮಾಡೋದು. ಪಾಪ ಅವ್ನ ಸ್ಥಿತಿ ಬೇಡ, 3 ತಿಂಗಳು. ಆಮೇಲೆ ಅವ್ನು ಸಿಕ್ಕಾಬೇಡ ಫ್ರೆಂಡ್ಸ್, ಅವ್ನು ಹೇಳಿದ್ ನಾನು ಬಾಲ್ಯದ ಗೆಳೆಯ ಕಿರಣ ಅನ್ಕೊಂಡು. ಸೊ ಅವರೆಲ್ಲ ಫೋನ್ಗಳು ಬರ್ತಾ ಇರುತ್ತೆ, ಆ ಫೋನ್ ಇಟ್ಕೊಂಡು ಹೋಗಿರೋನು, ಏ ಜಗ ಎಲ್ಲ ಮಾಡ್ತಾ ಇದೀಯಾ ಅಣ್ಣ, ಫೋನಲ್ಲಿ ಇದೀನಿ, ಹೋಗ ಬುಕ್ ಇಟ್ಕೊಳ್ಬೋದು ಮತ್ತೆ ಹೋಗಿ ಬುಕ್ ಇಟ್ಕೊಳ್ಳೋನು. ಸೊ ಆ ಥರ ತುಂಬ ಎಫರ್ಟ್ ಹಾಕಿ ಮಾಡಿರೋಂಥ ಚಿತ್ರ, ತುಂಬ ಪ್ರೀತಿಯಿಂದ ಮಾಡಿರೋಂಥ ಚಿತ್ರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಬಂದು ನಮ್ಮನ್ನ ಸಪೋರ್ಟ್ ಮಾಡಿರೋದಕ್ಕೆಲ್ಲ. ಮೊಕ್ಟಲ್ 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು. ಮೀಡಿಯಾ ಸಪೋರ್ಟು, ಜನಗಳ ಸಪೋರ್ಟು ನಮ್ಮ ಮೇಲೆ ತುಂಬ ಇದೆ. ಆ್ಯಂಡ್ ಅದೇ ವಿಶ್ವಾಸನ ನಾವು ಮತ್ತೆ ಉಳಿಸ್ಕೊಂಡಿದ್ದೀವಿ. ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದೇ ರೀತಿ ಮುಂದೆನೂ ಕೂಡ ಆದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋವಂಥ ಒಂದು ಶಕ್ತಿ ನಮಗೆ ಸಿಗಲಿ ಅಂತ ಕೇಳ್ಕೊತೀವಿ. ಇವತ್ತು ರಾಮನವಮಿ, ಸೊ ಧರ್ಮ ಅಂಡ್ ಇವತ್ತು ವರ್ಲ್ಡ್ ಥಿಯೇಟರ್ ಡೇ ಕೂಡ ಹೌದು. ಹೌದಾ? ಹೌದೌದು, ಶ್ರೀರಾಮನ ದಿನ ಇವತ್ತು. ಸೊ ಧರ್ಮನ ಉಳಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ. ಓವರ್ಸೀಸ್ ರಿಲೀಸ್ ಬಗ್ಗೆ ವುಡ್ ಯು ಲೈಕ್ ಟು ಸೇ ಎನಿಥಿಂಗ್? ಎಸ್ ಸರ್ ಹೇಳಿದ್ದಾರೆ, ಐ ಥಿಂಕ್ 27th ಇವತ್ತಿಂದ ಬಹಳಷ್ಟು ಐ ಥಿಂಕ್ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆದಾಗಿಂದ ತುಂಬಾ ಮೆಸೇಜಸ್ ಬರ್ತಾ ಇತ್ತು. ಅಂಡ್ ಅಪ್ಡೇಟ್ ಕೂಡ ಮಾಡ್ತಿರ್ಲಿಲ್ಲ ನಾವು, ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ನಮ್ಗೆ ಲಿಸ್ಟ್ ಕೊಡ್ಲಿ ಅಂತ. ತುಂಬಾ ಜನ ಕಾಯ್ತಾ ಇದ್ರು, ತುಂಬಾ ಜನ ಕನ್ನಡಿಗರು ಆಚೆ ಇವತ್ತಿಂದ ನೋಡ್ತಾರೆ, ಅದು ಬಹಳ ಖುಷಿ ಇದೆ. ಓಕೆ, ಸೂಪರ್, ಆಲ್ ದಿ ವೆರಿ ಬೆಸ್ಟ್ ಟು ಯು. ಅಮೃತ ಅವ್ರು ಹೇಳ್ದಂಗೆ 100 ಮಾಕ್ ಟೈಲ್ಸ್ ಆದ್ರೂ ಅವ್ರು ಇರ್ತಾರಂತೆ. ಸೊ ಕ್ರಿಸ್ಮಿ ಫಿಲ್ಮ್ಸ್ ಇಂದ ವರ್ಷಕ್ಕೊಂದು ಸಿನಿಮಾ ಅಥವಾ 2 ಸಿನಿಮಾ ಬರಲಿ, ಹೀಗೆ ಸಾಕಷ್ಟು ಹೊಸ ಕಲಾವಿದರನ್ನ ಪರಿಚಯ ಮಾಡಿ ವಿಜು ಅವ್ರನ್ನ ಇನ್ಕ್ಲೂಡ್ ಮಾಡಿ ಅಂತ ನಾವು ವಿಶ್ ಮಾಡ್ತೀವಿ. ಹೊಸ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ, ನೋಡೋಣ ಏನೇನು ಯಾರು ಬರ್ತಾರೆ. ಥ್ಯಾಂಕ್ಸ್ ಟು ನಮ್ಮ PRO ಜಯಸೂರ್ಯ ಸರ್ ಅಂಡ್ ಡಿಜಿಟಲ್ ಮೀಡಿಯಾದವ್ರು ಎಲ್ರಿಗೂ ಕೂಡ, ಅಂಡ್ ಸ್ಪೆಷಲಿ ಆಡಿಯನ್ಸ್ ಎಷ್ಟು ಚೆನ್ನಾಗಿ ರಿವ್ಯೂ ಮಾಡಿ. ನೀವು ಯಾರಿಗೂ ಕೇಳೇ ಇರೋದಿಲ್ಲ. ಅಲ್ಲ ಆಕ್ಚುಲಿ ಏನ್ ಗೊತ್ತಾ, ನಾನು ಪ್ರಮೋಷನ್ ಮಾಡ್ತಾ ಇಲ್ಲ. ಸಿನಿಮಾ ರಿಲೀಸ್ ಆಗಿದ್ದ ದಿನ ಜನರಲಿ ಗುರುವಾರದ ಬೆಳಿಗ್ಗೆ ಸಿನಿಮಾ ರಿಲೀಸ್ ಆಯ್ತು. ನಮ್ ವಾಡಿಕೆ ಒಂದು 15 ವರ್ಷದಿಂದನೂ ನಾನು ಏನು ಇಂಡಸ್ಟ್ರಿಲಿ ಇದ್ದೀನಿ. ಸೊ ರಿಲೀಸ್ ದಿನ ಬೆಳಿಗ್ಗೆ ಮೇನ್ ಥಿಯೇಟರ್ಲಿ ನೋಡೋದು, ಅಲ್ಲೊಂದು ಸೆಲೆಬ್ರೇಷನ್ ಹಾರ ಹಾಕೊಳ್ಳೋದು, ಅವೆಲ್ಲ ಮಾಮೂಲಿ ರೆಗ್ಯುಲರ್. ಅದು ನೀವು ನಂಬಲ್ಲ, ನಾನು ಈ ಸತಿ ಮೇನ್ ಥಿಯೇಟರ್ಗೆ ಹೋಗೇ ಇಲ್ಲ, ಆರಾಮ ಮನೇಲಿ ಮಲಗಿದ್ದೆ. ಅಂಡ್ ಮಿಡ್ ವೀಕ್ ಅಲ್ಲಿ ಮೈಸೂರಲ್ಲಿ ಹೌಸ್ಫುಲ್ ಶೋ ಇತ್ತಂತೆ. ಹೌದೌದು. ಅಂಡ್ ಅದಾದ್ಮೇಲೆ ಪ್ರಮೋಷನ್ ನಿಲ್ಲಿಸ್ಬಿಟ್ಟಿದೀವಿ ನಾವು. ಅಂದ್ರೆ ಜನ ಏನು ಆಗ್ತಾ ಇದಾರೆ ಅದನ್ನೇ ನಾವು ರೀಪೋಸ್ಟ್ ಮಾಡ್ತಾ ಇದ್ವಿ, ಅಷ್ಟು ಬಿಟ್ರೆ ನಾವ್ ಏನು ಪ್ರಮೋಷನ್ ಮಾಡ್ತಾ ಇಲ್ಲ, ಜನನೇ ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಸಕ್ಸಸ್ ಸಿಗ್ತಾ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಎಲ್ಲರೂ ಹೇಳ್ತಾ ಇದಾರಲ್ಲ ಪವರ್ ಕಪಲ್ ಅಂತ, ಹೀಗೆ ಡಿಯೋ ಮುಂದುವರಿತಿರ್ಲಿ. ಅಲ್ಲ ಇವ್ರ ಬಗ್ಗೆ ಹೇಳಲೇಬೇಕು. ಥ್ಯಾಂಕ್ ಯು ನಮ್ಮ ಮಿಲನ, ಯಾಕಂದ್ರೆ ಸಣ್ಣ ಮಗು ಇಟ್ಕೊಂಡು ತುಂಬಾ ಕಷ್ಟ. ಅಂದ್ರೆ ಸುಮ್ಮನೆ ಮನೇಲಿ ಬೆಳಗ್ಗೆಯಿಂದ ಸಂಜೆ ಕೆಲಸ ಇಲ್ಲದೆ ಕೂತಿದ್ದಾಗಲೇ ನನ್ನ ಮಗಳನ್ನ ನಾನು ಹಿಡಿಯೋಕ್ಕಾಗಲ್ಲ. ಲೈಕ್ ನಾನು ಹೇಳ್ತಿರೋದು 10 ನಿಮಿಷ ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ ಅವಳನ್ನ.
ಅಂಥದ್ರಲ್ಲಿ ಸಿನಿಮಾನು ಕೆಲಸ ಹಿಡ್ಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಮಗುನ ನೋಡ್ಕೊಂಡು ದೊಡ್ಡ ತಾಯಿ. ಎಸ್ ಕೃಷ್ಣ ಹಿಟ್ ಕೊಟ್ಟೆ ಕೊಡ್ತಾರೆ ಅಂತ ಗೊತ್ತಲ್ಲ, ಸೊ ಇಟ್ಸ್ ಆಲ್ ವರ್ತ್ ಇಟ್. ಸೂಪರ್ ನೋಡಿ, ಅವ್ರು ನೀವು ಬಿಟ್ಕೊಡಲ್ಲ. ಇಲ್ಲ ಆಕ್ಚುಲಿ ಎಲ್ಲ ಆರ್ಟಿಸ್ಟ್ಗಳಿಗೂ ಈ ಕೃಷ್ಣ ಟಾಸ್ಕ್ ಮಾಸ್ಟರ್ ಇದೊಂದು ಹೇಳ್ಬೇಕಿತ್ತು ನೋಡಿ. ಕೃಷ್ಣ ಟಾಸ್ಕ್ ಮಾಸ್ಟರ್ ಅಂಡ್ ಈಸ್ ವೆರಿ ಸ್ಟ್ರಿಕ್ಟ್ ಸೆಟ್ಟಲ್ಲಿ. ಸೊ ನಾನು ಅಂದರೆ ಕೃಷ್ಣ ಎಷ್ಟಾರು ರೂಢಾಗಿ ಬಯೋ ಕೆಪಾಸಿಟಿ ಇದೆ ಕೃಷ್ಣ ಅವ್ರಿಗೆ. ಸೊ ನಾನು ಐ ವಾಂಟ್ ಟು ಟೆಲ್ ಈಚ್ ಒನ್ ಆಫ್ ದೆಮ್, ಕೃಷ್ಣ ಅವರು ಆ ಥರ ರಿಯಾಕ್ಟ್ ಮಾಡಿದಾಗ್ಲೂ ನಮ್ಮ ಆರ್ಟಿಸ್ಟ್ಗಳು ಯಾರು ಅವ್ರು ಏನು ಅನ್ಕೊಂಡಿಲ್ಲ. ನಂಗೆ ಗೊತ್ತಿಲ್ಲ ಅದು ಯಾಕೆ ಹೆಂಗೆ, ಅವ್ರು ಶುಡ್ ಐ ಸೇ ಸಾರಿ, ಶುಡ್ ಐ ನಾಟ್ ಸೇ, ಗೊತ್ತಿಲ್ಲ ನಂಗೆ. ಇಲ್ಲ, ಅವ್ರಿಗೆ ಗೊತ್ತಾಗಿಲ್ಲ ಅವ್ರು ಮಾತಾಡ್ತಿರೋದು. ಎಷ್ಟೊಂದ್ ಸರಿ ಕೃಷ್ಣ ತುಂಬಾ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾರೆ, ಅದು ನನ್ಗೊಂಥರ ಬಟ್ ಎವ್ರಿಬಡಿ ಇಸ್ ಫೈನ್, ಎಲ್ಲರೂ ಆರಾಮಾಗಿರ್ತಾರೆ. ಥ್ಯಾಂಕ್ಸ್ ಹೇಳ್ಬೇಕು ಇಲ್ವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಪುಟ್ಟಿಂಗ್ ಅಪ್ ವಿತ್ ಕೃಷ್ಣ. ಬಹುಶಃ ಕೃಷ್ಣ ಹಿಟ್ ಕೊಡ್ತಾರಲ್ಲ, ಬಿಡು ಹೋಗ್ಲಿ ಇಷ್ಟಾನೇ, ಸಿನಿಮಾ ಹಿಟ್ ಆಗುತ್ತಲ್ಲ ಅಂತಾನು ಇರ್ಬೋದು. ಬಟ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಹ್ಯಾವಿಂಗ್ ಸೋ ಮಚ್ ಪೇಷನ್ಸ್ ಆನ್ ಸೆಟ್. ಸಾರಿ ಎಲ್ಲರಿಗೂ ಏನಾರು ಆ ಟೈಮಲ್ಲಿ ಏನೋ ಮೂಡಲಿ. ರೇಖಾ ಮೇಡಮ್ ಹೇಳ್ದಂಗೆ ಜೋಕ್ ಅಂತ ಅದಾದ್ಮೇಲೆ ಗೊತ್ತಾಗ್ತಿತ್ತಲ್ಲ, ಹಾಗೆ ಮೋಸ್ಟ್ಲಿ ಬೈದಿರೋದ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲ್ಲ ಅವರು. ಹೆಂಗೂ ಹಿಟ್ ಕೊಡ್ತಾರಲ್ಲ, ನಾವು ಫೇಮಸ್ ಆಗ್ತೀವಲ್ಲ ಅಂತ ಹೇಳಿ ಆಡೆಡ್ ಬೆನಿಫಿಟ್ ತರ. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಮತ್ತೊಮ್ಮೆ ಒಂದು ಗ್ರೂಪ್ ಪಿಕ್ಚರ್ ತಗೊಳ್ಳೋಣ ಅಲ್ಲ ಎಲ್ಲರೂ. ಎಲ್ರು